ಎಷ್ಟೊಂದು ಜನ ಈ ವರ್ಷದ ಕಟ್ ಆಫ್ಗೆ ಹುಡುಕ್ತಾ ಇದ್ದೀರಾ. ಇಂಜಿನಿಯರಿಂಗ್ ಎಷ್ಟು ಕಟ್ ಆಫು, ವೆಟರ್ನರಿಗೆ ಎಷ್ಟು ಕಟ್ ಆಫು, ಫಾರ್ಮಸಿಗೆ ಎಷ್ಟು ಇರಬೇಕು ಕಟ್ ಆಫು ಅಂತ. ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಕನ್ಫ್ಯೂಷನ್ ಇದೆ ಮತ್ತು ನಿಮಗೆ ಕಟ್ ಆಫ್ ಬಗ್ಗೆ ಇನ್ನೂ ಗೊತ್ತಾಗಿಲ್ಲ ಅಂದರೆ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಯಾಕೆಂದರೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಟ್ ಆಫ್ ಬಗ್ಗೆ, ಅದು ಕೂಡ ಎಕ್ಸ್ಪೆಷಲಿ ಈ ವರ್ಷದ ಕಟ್ ಆಫ್ ಬಗ್ಗೆ ನಿಮಗೆ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಯಾವ್ಯಾವ ಕೋರ್ಸ್ದು ಹೆಂಗಿದೆ ಎಲ್ಲನೂ ಕೂಡ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಕಾಣ್ತಾ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟಾನೆ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಇಲ್ಲಿ ಮೊದಲೇ ಹೇಳ್ತಾ ಇದ್ದೀನಿ, ಈ ಒಂದು ವಿಡಿಯೋದಲ್ಲಿ ಹೇಳೋ ಇನ್ಫಾರ್ಮೇಷನ್ ಕ್ಲಿಯರಾಗಿ ಗೊತ್ತಾಗಬೇಕಂದ್ರೆ ಕಂಪ್ಲೀಟಾಗಿ ನೋಡಲೇಬೇಕಾಗುತ್ತೆ ವಿಡಿಯೋನ. ಅವಾಗ ಮಾತ್ರ ಎಲ್ಲ ವಿಷಯನೂ ಕೂಡ ತಿಳ್ಕೊತೀರಾ. ಇವಾಗ ನಾವು ಡೈರೆಕ್ಟಾಗಿ ಕಟ್ ಆಫ್ ಬಗ್ಗೆನೇ ಬರೋಣ. ಇಲ್ಲಿ ನೀವೆಲ್ಲರೂ ಕೂಡ ಈ ವರ್ಷದ ಕಟ್ ಆಫ್ ಯಾವಾಗ ಬಿಡ್ತಾರೆ ಅಂತ ವೆಯ್ಟ್ ಮಾಡ್ತೀವಿ. ಇಲ್ಲಿ ಕಟ್ ಆಫ್ ಅಂದರೆ ಏನು ಅಂತ ತಿಳಿಸ್ಕೊಡ್ತೀನಿ. ಆಮೇಲೆ ಈ ವರ್ಷದ ಕಟ್ ಆಫ್ ಮತ್ತು ಯಾವ್ಯಾವ ಕೋರ್ಸಿಗೆ ಎಷ್ಟೆಷ್ಟು ಕಟ್ ಆಫ್ ಅನ್ನೋದನ್ನ ನಿಮಗೆ ನೆಕ್ಸ್ಟ್ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡಿ, ಕಟ್ ಆಫ್ ಅಂದರೆ ಈ ರೀತಿ ಇರುತ್ತೆ, ಸರಿನಾ? ಇಲ್ಲಿ ನೀವೇನು ನೋಡ್ತೀರಾ, ಇದು ಕಾಲೇಜು ನೇಮ್ ಆಗಿರುತ್ತೆ. ಇಲ್ಲಿ ಸೈಡಲ್ಲಿ ನೋಡೋದು ಕೋರ್ಸು, ಆ ಒಂದು ಕಾಲೇಜಲ್ಲಿ ಏನೇನು ಕೋರ್ಸ್ ಇದೆ ಅನ್ನೋದು ಇಲ್ಲಿ ನೋಡ್ತೀರಾ, ಸರಿನಾ? ಇಲ್ಲಿ ಮೇಲ್ಗಡೆ ನೋಡ್ತೀರಾ, ಇದೆಲ್ಲ ಕೂಡ ನಿಮ್ಮ ಕ್ಯಾಟಗರಿಗಳಾಗಿರುತ್ತೆ. ಇಲ್ಲಿ 1G 1K 1R ಅಂದರೆ ಕ್ಯಾಟಗರಿ 1 ಜನರಲ್, ಕ್ಯಾಟಗರಿ 1 ಕನ್ನಡ ಮೀಡಿಯಂ ರಿಸರ್ವೇಷನ್ ಇದೆ, ಕ್ಯಾಟಗರಿ 1 ರೂರಲ್ ಅಂತ. ಸೇಮ್ ಅದೇ ರೀತಿ 2A 2Bಗೂ ಕೂಡ ಇರುತ್ತೆ. 2B ಕ್ಯಾಟಗರಿ ರೂರಲ್ ರಿಸರ್ವೇಷನ್ ಇದೆ, ಮತ್ತು 3A ಕ್ಯಾಟಗರಿ ಜನರಲ್ ಬರ್ತಾರೆ, ಯಾವುದೇ ಥರದ ಕನ್ನಡ ಮೀಡಿಯಂ ರೂರಲ್ ರಿಸರ್ವೇಷನ್ ಇರಲ್ಲ. 3A ಕ್ಯಾಟಗರಿ ಕನ್ನಡ ಮೀಡಿಯಂ ರಿಸರ್ವೇಷನ್ ಇದೆ, 3A ಕ್ಯಾಟಗರಿ ರೂರಲ್ ರಿಸರ್ವೇಷನ್ ಇದೆ, ಸರಿನಾ? ಈ ರೀತಿ ಇರುತ್ತೆ ಕಟ್ ಆಫ್, ಸರಿನಾ? ಇದೇ ರೀತಿ ಪ್ರತಿಯೊಂದು ಕ್ಯಾಟಗರಿಗೂ ಕೂಡ ಕೊಟ್ಟಿರ್ತಾರೆ. ಮತ್ತು ನಿಮ್ದೇನಾದರೂ ಹೈದ್ರಾಬಾದ್ ಕರ್ನಾಟಕ ಇದೆ ಅಂದರೆ ಏನಾಗುತ್ತೆ ಅಂದರೆ ಇಲ್ಲಿ ನಿಮಗೆ ಎಚ್ ಅಂತ ಆ್ಯಡ್ ಅಪ್ ಆಗಿ ಹೋಗುತ್ತೆ. ಅಂದರೆ 3BH 3BKH 3BRH ಅಂತ ಇರುತ್ತೆ, ಸರಿನಾ? ಅದಕ್ಕೆ ಸಪ್ರೇಟ್ PDF ಇರುತ್ತೆ. ಇದು ಕಟ್ ಆಫು, ಸರಿನಾ? ಇಲ್ಲಿ ಕಟ್ ಆಫ್ ಅಂದರೆ ಇಲ್ಲಿ ಎಕ್ಸಾಂಪಲ್ಲು ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ಕ್ಯಾಟಗರಿ 1 ಜನರಲ್ ಅವನಿಗೆ ಇಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಿದೆಯಲ್ಲ ಈ ಒಂದು ಕೋರ್ಸು, ಈ ಒಂದು ಕೋರ್ಸಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿರೋದು ಲಾಸ್ಟ್ ವಿದ್ಯಾರ್ಥಿಗೆ 9507. ಇದಕ್ಕಿಂತ ಕಮ್ಮಿ ರ್ಯಾಂಕಿಂಗ್ ತೆಗೆದಿರೋರಿಗೆ ಸೀಟ್ ಅಲೌಟ್ ಆಗಿಲ್ಲ. ಅಂದರೆ 9507 ತೆಗೆದಿರೋನ್ಗೆ ಅಲೌಟ್ ಆಗಿದೆ, 10,000 ತೆಗೆದಿರೋನ್ಗೂ ಸೀಟ್ ಅಲೌಟ್ ಆಗಿಲ್ಲ, 15,000 ತೆಗೆದಿರೋನ್ಗೂ ಈ ಒಂದು ಕಾಲೇಜಲ್ಲಿ ಸೀಟ್ ಅಲೌಟ್ ಆಗಿಲ್ಲ. ಆದರೆ 8,000 7,000 3,000 ತೆಗೆದಿರೋರಿಗೆ ಈ ಒಂದು ಕಾಲೇಜಲ್ಲಿ ಈ ಒಂದು ಕೋರ್ಸ್ ಅಲೌಟ್ ಆಗಿರುತ್ತೆ. ಅಂದರೆ ಇಲ್ಲಿ ಲಾಸ್ಟು ರ್ಯಾಂಕಿಂಗ್, ಅಂದರೆ ಇದು ಯಾರ್ದು ಒಬ್ಬೊಂದು ಸೀಟ್ ಅಲಾಟ್ಮೆಂಟ್ ಆಗಿರುತ್ತೆ ಲಾಸ್ಟಲ್ಲಿ, ಅವನು ಇಲ್ಲಿ ಎಲ್ಲ ಪ್ರತಿಯೊಂದು ಕೋರ್ಸಸ್ಸು ಇಲ್ಲಿ ಕೊಟ್ಟಿರ್ತಾನೆ, ಸರಿನಾ? ಇಲ್ಲಿ ಡ್ಯಾಶ್ ಅಂದರೆ ಈ ಒಂದು ಕ್ಯಾಟಗರಿಯಲ್ಲಿ ಯಾರಿಗೂ ಕೂಡ ಈ ಒಂದು ಸೀಟ್ ಅಲಾಟ್ ಆಗಿಲ್ಲ ಅಂದರೆ ಡ್ಯಾಶ್ ಇರುತ್ತೆ, ಸರಿನಾ? ಈ ರೀತಿ ನೋಡ್ಕೋಬೇಕಾಗಿರುತ್ತೆ. ಇದು ಕಟ್ ಆಫ್ ಬಗ್ಗೆ. ಇಲ್ಲಿ ಈ ವರ್ಷದ ಕಟ್ ಆಫು ಮತ್ತು ಪ್ರತಿಯೊಂದು ಕೋರ್ಸ್ದು ಕೂಡ ಕಟ್ ಆಫ್, ಅದ್ರ ಬಗ್ಗೆ ನೀವು ಸಾಕಷ್ಟು ಜನ ತಲೆ ಕೆಡ್ಸ್ಕೊಬಿಟ್ಟಿದ್ದೀರ. ಮೇಯ್ನಾಗಿ ಅದ್ರ ಬಗ್ಗೆ ಬರ್ತೀನಿ. ಅದಕ್ಕಿಂತ ಮುಂಚೆ ಎಡಿಸ್ ಮಾಡಿ ಅಂತ ಸರ್ಚ್ ಮಾಡಿ, ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ನಂತರ ಬೈನೋ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ KCT ಆಪ್ಷನರಿ ಕೋರ್ಸಲ್ಲಿ ನಿಮಗೆ ಟಾಪ್ ಕಾಲೇಜ್ ಲಿಸ್ಟು ಕೂಡ ಇದೆ. ಇಂಜಿನಿಯರಿಂಗ್ಗೆ ಯಾವ ರೀತಿ ಪ್ರಿಯಾರಿಟಿ ಕೊಡಬೇಕನ್ನೋದು ಕೋರ್ಸ್ ಆಫರ್ ಪ್ರೈಸ್ ಇದೆ. ಮಾರ್ಕ್ ರೌಂಡ್ ಆದಮೇಲೆ ನಿಮ್ಗೆ ಏನಾದರೂ ಸೀಟ್ ಸಿಕ್ಕಿಲ್ಲ ಅಂದರೆ ಆಮೇಲೆ ಈ ಒಂದು ಕೋರ್ಸ್ ನೀವೇನಾದ್ರು ಪರ್ಚೇಸ್ ಮಾಡ್ಕೋತೀರಾ ಅಂದರೆ ಕೋರ್ಸ್ ಪ್ರೈಸ್ 500 ಇನ್ಕ್ರೀಸ್ ಆಗುತ್ತೆ. ಮತ್ತು ಕೋರ್ಸ್ ಇವಾಗಲೇ ಯಾರು ಪರ್ಚೇಸ್ ಮಾಡ್ಕೋತೀರಾ, ಮಾರ್ಕ್ ರೌಂಡ್ ಆದಮೇಲೆ, ಫಸ್ಟ್ ರೌಂಡ್ ಆದಮೇಲೆ, ಸೆಕೆಂಡ್ ರೌಂಡ್ ಆದಮೇಲೆ, ಎಲ್ಲ ರೌಂಡಲ್ಲೂ ಕೂಡ ನೀವು ಯಾವ ರೀತಿ ಕಾಲೇಜಸ್ನ ಮಾಡಿಫಿಕೇಷನ್ ಮಾಡಬೇಕು, ಕಟ್ ಆಫ್ ಯಾವ ರೀತಿ ವೇರಿ ಆಗುತ್ತೆ ಅನ್ನೋದು ಇಲ್ಲಿ ಕೋರ್ಸಲ್ಲಿ ನಿಮಗೆ ಲಾಸ್ಟಲ್ಲಿ ಅಪ್ಡೇಟ್ ಬರ್ತಾ ಹೋಗ್ತಾ ಇರುತ್ತೆ. ಪರ್ಚೇಸ್ ಮಾಡಿಲ್ಲ ಅಂದರೆ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ, ತುಂಬಾ ಯೂಸ್ಫುಲ್ ಆಗುತ್ತೆ. ಓಕೆನಾ? ಇವಾಗ ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ ನಾವು. ಇವಾಗ ಇಂಜಿನಿಯರಿಂಗ್ ಕಟ್ ಆಫ್, ಇವಾಗ ಈ ಒಂದು ಕೋರ್ಸಿಗೆ ಕಟ್ ಆಫ್ ಎಷ್ಟಿರುತ್ತೆ ಅಂತ ನೀವು ತಿಳ್ಕೊಬೇಕಂದ್ರೆ ನೀವೇನು ಮಾಡಬೇಕಾಗುತ್ತೆ ಅಂದರೆ ಇಂಜಿನಿಯರಿಂಗಲ್ಲಿ ಯಾವ ಕೋರ್ಸ್ ನೋಡ್ತಾ ಇರಾ, CS ಅಲ್ವಾ? ಕಂಪ್ಯೂಟರ್ ಸೈನ್ಸ್ಗೆ ಹೋಗಿ ನಿಮ್ಮ ಕ್ಯಾಟಗರಿ ನೋಡ್ಕೊಳ್ಳಿ. ಎಕ್ಸಾಂಪಲ್ಲು 3AG ಅಂದರೆ ಇಲ್ಲಿ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ಇಲ್ಲಿ ನಿಮ್ಗೆ ಏನಾದರೂ ಸೀಟ್ ಸಿಗಬೇಕಂದ್ರೆ CS ಅಲ್ಲಿ 2769 ಒಳಗಡೆ ನಿಮ್ಮ ರ್ಯಾಂಕಿಂಗ್ ಇರಬೇಕಾಗಿರುತ್ತೆ. ಆವಾಗ ನಿಮಗೆ ಸೀಟ್ ಸಿಗೋ ಚಾನ್ಸಸ್ಸು 99.9% ಕನ್ಫರ್ಮು. ಇದ್ರ ಮೇಲ್ಗಡೆ ನಿಮ್ಮ ರ್ಯಾಂಕಿಂಗ್ ಏನಾದರೂ 3,000 4,000 5,000 ಇತ್ತು ಅಂದರೆ ಈ ಒಂದು ಕಾಲೇಜಲ್ಲಿ ನಿಮಗೆ ಸೀಟ್ ಸಿಕ್ಕರೂ ಕೂಡ ಸಿಗ್ಬೋದು, ಸಿಗದೇನೂ ಕೂಡ ಇರ್ಬೋದು. ಒಂದು 2-3 ಸಾವಿರ ಹೆಚ್ಚು ಕಮ್ಮಿ ಆಯಿತು ಅಂದರೆ ಈ ರೀತಿ ಇರುತ್ತೆ. ನಿಮ್ಮದು ರ್ಯಾಂಕಿಂಗ್ ಬಂದ್ಬಿಟ್ಟು ಇಲ್ಲಿ ಈ ಒಂದು ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ ನೋಡ್ತಾ ಇರಾ, ನಿಮ್ಮ ರ್ಯಾಂಕಿಂಗ್ ಬಂದ್ಬಿಟ್ಟು 10,000 ಇದೆ ಅಂದರೆ ಖಂಡಿತವಾಗ್ಲೂ ಕೂಡ ಈ ಕಾಲೇಜಲ್ಲಿ ಸಿಗಲ್ಲ, ಅದು ಕನ್ಫರ್ಮ್, ಸರಿನಾ? ಆ ರೀತಿ ನೀವು ಒಂದು ಪ್ರತಿಯೊಂದು ಕಾಲೇಜ್ದು ಕೂಡ ಇಲ್ಲಿ ವೆರಿಫೈ ಮಾಡ್ಕೊಂಡು ಪ್ರೀವಿಯಸ್ ಇಯರ್ ಡಾಟಾ ನೋಡಿಕೊಂಡು ಕಟ್ ಆಫ್ನ ನೋಡ್ಕೋಬೋದಾಗಿರುತ್ತೆ, ಸರಿನಾ? ಮತ್ತು ಇಲ್ಲಿ ನೀವೇನಾದರೂ ವೆಟರ್ನರಿ ಕೋರ್ಸ್ಗೆ ನೋಡ್ತಾ ಇರೋ ಕಟ್ ಆಫ್ ಅಂದರೆ ಎಲ್ಲ ಕ್ಯಾಟಗರಿದು ಕೂಡ ಕಟ್ ಆಫ್ನ ಒಂದು ಆವ್ರೇಜ್ ತೊಗೊಂಡು ಹೇಳೋದಾದರೆ ಇಲ್ಲಿ SC STನ ಬಿಟ್ಬಿಟ್ಟು ಇಲ್ಲಿ ನಿಮ್ಗೆ ಏನಾದರೂ ಸೀಟ್ ಸಿಗಬೇಕಂದ್ರೆ ಮಿನಿಮಮ್ ಅಂದರೂ ನಿಮ್ಮ ರ್ಯಾಂಕಿಂಗ್ ಬಂದ್ಬಿಟ್ಟು 5,000 ಒಳಗಡೆ ಇರಬೇಕು.
ಅದು ಯಾವ ರೀತಿ ಹೇಳ್ತೀನಿ ಅಂತ ನೀವು ಕೇಳ್ಬೋದು. ಅಂದರೆ ಇಲ್ಲಿ ನೋಡಿ ಸೀಟ್ ಅಲಾಟ್ಮೆಂಟ್ ಆಗಿರೋದು 495 ತೆಗ್ದಿರೋನಿಗೆ, ನೆಕ್ಸ್ಟು 1551 ತೆಗ್ದಿರೋನಿಗೆ, 2000 ತೆಗ್ದಿರೋನಿಗೂ ಕೂಡ ಸೀಟ್ ಸಿಕ್ಕಿಲ್ಲ, ಸರಿನಾ. ಆದರೆ SC/ST ಅವ್ರಿಗೆ ಇಲ್ಲಿ ನೀವು ನೋಡ್ಬೋದು 6000ವರೆಗೂ ಕೂಡ ಮಾರ್ಜಿನ್ ಇದೆ. ಅಂದರೆ ನಿಮ್ಮ ರ್ಯಾಂಕಿಂಗ್ ಬಂದ್ಬಿಟ್ಟು 5000 ಒಳಗಡೆ ಇತ್ತು ಅಂದರೆ ನಿಮಗೆ ವೆಟರ್ನರಿ ಸೀಟನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರುತ್ತೆ. ಫಾರ್ಮಸಿ ಕೋರ್ಸಸ್ಗೆ ನೋಡ್ಕೊಳ್ಳಿ, 1 ಲಕ್ಷದ ಒಳಗಡೆ ನಿಮ್ದು ಏನಾದರೂ ಫಾರ್ಮಸಿ ರ್ಯಾಂಕಿಂಗ್ ಇದ್ದರೆ ನಿಮಗೆ ಫಾರ್ಮಸಿ ಕಾಲೇಜಸ್ ಯಾವ್ದಾದ್ರು ಒಂದು ಸಿಗುತ್ತೆ ಕರ್ನಾಟಕದಲ್ಲಿ. ಅದಕ್ಕಿಂತ ಏನಾದರೂ ದಾಟ್ಬಿಟ್ಟಿದೆ ಅಂದರೆ ಫಾರ್ಮಸಿ ರ್ಯಾಂಕಿಂಗ್ ಸ್ವಲ್ಪ ನಿಮಗೆ ಫಾರ್ಮಸಿ ಕಾಲೇಜಸ್ ಸಿಗೋದು ಸ್ವಲ್ಪ ಕಷ್ಟ ಆಗಿರುತ್ತೆ. ಅದನ್ನ ತಲೆ ಇಟ್ಕೊಳ್ಳಿ. ಇದೆಲ್ಲ ಪ್ರೀವಿಯಸ್ ಇಯರ್ ಅನಾಲಿಸಿಸ್, ಸರಿನಾ. SC/ST ಆದರೆ ನಿಮಗೆ ಸ್ವಲ್ಪ ಕಟ್ ಆಫ್ ತುಂಬಾ ಇನ್ನೂ ಸ್ವಲ್ಪ ವೇರಿ ಆಗುತ್ತೆ. ಸ್ವಲ್ಪ ಜಾಸ್ತಿ ರ್ಯಾಂಕಿಂಗ್ ತೆಗೆದಿದ್ರು ಕೂಡ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಮತ್ತು ಇವಾಗ ಮೇಯ್ನಾಗಿ ನಾವು ಈ ವರ್ಷದ ಕಟ್ ಆಫ್ ಬಗ್ಗೆ ಬರೋಣ. ಇಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದು ಎಲ್ಲ ಕೋರ್ಸಸ್ದು ಕೂಡ ಹೋದ ವರ್ಷದ ಕಟ್ ಆಫು. ಅಂದರೆ 2023 ಫಸ್ಟ್ ರೌಂಡ್ ಆಪ್ಷನ್ ನಿಮ್ಮ ಥರನೇ ಒಂದು ಕಾಲೇಜಸ್ ಇಷ್ಟೆಲ್ಲ ಕೊಟ್ಟಿದ್ರಲ್ಲ, ಅವ್ರದ್ದು ಡಾಟಾ ತೊಗೊಂಡು ಇಲ್ಲಿ ಕೊಟ್ಟಿದ್ದೀನಿ. ಇವೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರೋದು ಈ ವರ್ಷದ ಕಟ್ ಆಫ್. ಈ ವರ್ಷದ ಕಟ್ ಆಫ್ ನಮಗೆ ಬೇಕು, ಯಾವಾಗ ಸಿಗುತ್ತೆ ಅಂತ. ಇಲ್ಲಿ ಈ ವರ್ಷದ ಕಟ್ ಆಫ್ ನೀವು ಯಾರ್ಯಾರು ಕೇಳ್ತಾ ಇದ್ದೀರಾ, ಇವಾಗ ನೀವೆಲ್ಲರೂ ಕೂಡ ಇವಾಗ ಆಪ್ಷನ್ ಟ್ರೀ ಮಾಡ್ತಾ ಇದ್ದೀರಾ. ಕೆಲವರು ಆಲೇ ಮಾಡಿ ಮುಗಿಸಿರ್ಬೋದು, ಕೆಲವರು ಇನ್ನೂ ಮಾಡ್ತಾ ಇರ್ಬೋದು. ನಿಮ್ದೆಲ್ಲರದು ಕೂಡ ಆಪ್ಷನ್ ಟ್ರೀ ಆದಮೇಲೆ ನಿಮಗೆ ಮಾಕ್ ರೌಂಡ್ ಅಲಾಟ್ಮೆಂಟ್ ರಿಸಲ್ಟ್ ಅಂತ ಬಿಡ್ತಾರೆ. ಈ ವರ್ಷದ ನೀವೆಲ್ಲರೂ ಕೂಡ ಏನು ಆಪ್ಷನ್ ಟ್ರೀ ಮಾಡಿರ್ತಾರಲ್ಲ ಅದ್ರ ಬೇಸಿಸ್ ಮೇಲೆ ರಿಸಲ್ಟು ಕೂಡ ಬಿಡ್ತಾರೆ, ಜೊತೆಗೆ ಮಾಕ್ ರೌಂಡ್ ಕಟ್ ಆಫ್ ಅಂತ ಬಿಡ್ತಾರೆ. ಆ ಒಂದು ಕಟ್ ಆಫ್ ಬಂದ್ಬಿಟ್ಟು ಈ ವರ್ಷದ್ದು ಕಟ್ ಆಫ್ ಆಗಿರುತ್ತೆ. ಅದು ಕಟ್ ಆಫಲ್ಲಿ ನಿಮಗೆ ಈ ವರ್ಷ ಯಾವ್ಯಾವ ಕಾಲೇಜಲ್ಲಿ ಯಾವ್ಯಾವ ಕೋರ್ಸಲ್ಲಿ ಯಾವ ರೀತಿ ಕಾಂಪಿಟೇಷನ್ ಇದೆ ಅನ್ನೋದು ಗೊತ್ತಾಗುತ್ತೆ, ಸರಿನಾ. ಆ ಒಂದು ಕಟ್ ಆಫ್ ನೋಡಿಕೊಂಡು ನೀವು ಕಾಲೇಜಸ್ನ ಫಸ್ಟ್ ರೌಂಡಲ್ಲಿ ಕೇರ್ಫುಲ್ಲಾಗಿ ಡಿಲೀಟು, ಮಾಡಿಫೈಯು ಮತ್ತು ರೀಅರೇಂಜ್ ಮಾಡ್ಕೋಬೇಕಾಗುತ್ತೆ. ಮತ್ತು ನೀವು ಯಾರು ಕೋರ್ಸ್ ಪರ್ಚೇಸ್ ಮಾಡ್ತೀರಾ ನಿಮ್ಗೆ ಅಲ್ಲೇ ಅಪ್ಡೇಟ್ ಬರುತ್ತೆ ಪ್ರತಿಯೊಂದು ರೌಂಡ್ ಆದಮೇಲೆ ಯಾವ ರೀತಿ ಮಾಡಿಫಿಕೇಷನ್ ಮಾಡ್ಕೋಬೇಕು ಅನ್ನೋದು ನೀವೇನು ತಲೆ ಕೆಡಿಸ್ಕೊಬಿಡಿ. ಮತ್ತು ಯಾರು ಪರ್ಚೇಸ್ ಮಾಡಿರಲ್ಲ ನೀವೆಲ್ಲರೂ ಕೂಡ ಕೇರ್ಫುಲ್ಲಾಗಿ ಕಟ್ ಆಫ್ ಯಾವ ರೀತಿ ನೋಡೋದು ಅಂತ ಹೇಳ್ಕೊಟ್ಟೆ ಅಲ್ವಾ, ಸೇಮ್ ಅದನ್ನ ಫಾಲೋ ಅಪ್ ಮಾಡಿಕೊಂಡು ನೀವು ಕರೆಕ್ಟಾಗಿ ಒಂದು ರೀಅರೇಂಜು ಡಿಲೀಟ್ ಮಾಡಬೇಕಾಗುತ್ತೆ. ಡಿಲೀಟ್ ಮಾಡಬೇಕಾದ್ರೂ ಕೂಡ ಕೇರ್ಫುಲ್ಲಾಗಿ ಡಿಲೀಟ್ ಮಾಡಬೇಕು, ಆ್ಯಡ್ ಮಾಡಬೇಕಾದ್ರೂ ಕೂಡ ಕಾಲೇಜಸ್ನ ಕೇರ್ಫುಲ್ಲಾಗಿ ಆ್ಯಡ್ ಮಾಡಬೇಕಾಗಿರುತ್ತೆ, ಸರಿನಾ. ಈ ರೀತಿ ನಿಮಗೆ ಕಟ್ ಆಫ್ ಅನ್ನೋದು ವರ್ಕ್ ಆಗುತ್ತೆ. ಈ ವರ್ಷದ ಕಟ್ ಆಫ್ ಬೇಕು ಅಂದರೆ ಮಾಕ್ ರೌಂಡ್ ರಿಸಲ್ಟ್ವರೆಗೂ ಕೂಡ ವೆಯ್ಟ್ ಮಾಡಬೇಕಾಗುತ್ತೆ. ರಿಸಲ್ಟ್ ಬಂದಾದಮೇಲೆ ಮಾಕ್ ರೌಂಡ್ ರಿಸಲ್ಟು ಅದಾದಮೇಲೆ ನಿಮಗೆ ಕಟ್ ಆಫ್ ಈ ವರ್ಷ ಸಿಗುತ್ತೆ. ಮತ್ತು ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ ಬೇಕಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.